ಇವತ್ತಿನ ನನ್ನ ಗಾರ್ಡನ್ ತೋಟದ ಕೆಲಸ ಏನೇನು ಅಂತ ತೋರಿಸ್ತೇನೆ ನಿಮಗೆ. ನೋಡುವ, ಮಾತಾಡುವ ಅದ್ರ ಬಗ್ಗೆ. ನಿನ್ನೆ ಜೋರು ಮಳೆ ಇತ್ತು ನಮಗೆ. ನಮ್ಮದು ಸೌತ್ ಕೆನರಾ ಅಲ್ಲ, ದಕ್ಷಿಣ ಕನ್ನಡ. ಸಿಕ್ಕಾಪಟ್ಟೆ ಮಳೆ ಇರ್ತದೆ. ಇದು ಮೊನ್ನೆ ನಾನು ನೆಟ್ಟಿದ್ದು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆಲ್ಲ, ಗಂಧಸಾಲೆ ಮತ್ತು ಲೆಮನ್ ಗ್ರಾಸ್. ಅದು ಹೀಗಾಗಿದೆ. ಇದು ಕೆಳಗೊಂದು ಸ್ಪೆಷಲ್ ಪ್ಲಾಂಟ್ ಇದೆ. ಇದರ ದೊಡ್ಡದಾದ್ಮೇಲೆ ನಾನು ನಿಮ್ಗೆ ಹೇಳ್ತೇನೆ ಅದೇನಂತೇಳಿ. ಇವತ್ತೇನು ಮಾಡಿದೆ ಅಂತೇಳಿದರೆ, ಬದನೆ ಗಿಡ ಹಾಕಿದ್ದೆ ನಾನು. ನೋಡಿ, ಈ ಒಂದೊಂದು ಇದರಲ್ಲಿ ಕುಳಿಯಲ್ಲಿ ಮೂರು ಹಾಕಿದ್ದೇನೆ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಬಹುಶಃ ಇದು ಮಟ್ಟು ಗುಳ್ಳ ಅಂತ ಹೇಳ್ತಾರಲ್ವ, ಸ್ಪೆಷಲ್ ಸೌತ್ ಕೆನರದ್ದು ಸ್ಪೆಷಲ್ ಅದಿರಬೇಕು ಬಹುಶಃ. ಜೋರು ನಿನ್ನೆ ಹಾಗೆ ಮಳೆ ಬಂದರೆ ಏನಾಗ್ತದೆ ಇದು ಗೊತ್ತಿಲ್ಲ. ಬರಲಿಕ್ಕಿಲ್ಲ ಅಷ್ಟು ಜೋರು ಅನ್ನೋದೊಂದು ಪ್ರಾರ್ಥನೆ ನಾನು. ಅಷ್ಟು ಜೋರು ಬರೋದು ಬೇಡ ಅಂತ. ನಿನ್ನೆ ತುಂಬ ಇತ್ತು, ಕೊಚ್ಕೊಂಡು ಹೋಗೋಷ್ಟು ಜೋರು ಇತ್ತು ಮಳೆ. ಇದು 3 ಮಾಡಿದ್ದೇನೆ. ಹೀಗೆ ಒಂದೊಂದು ಕುಳಿಯಲ್ಲಿ 9 ಒಟ್ಟು 9 ಗಿಡ ಇದೆ. 3 ಕುಳಿ ಮಾಡಿ ಹಾಕಿದ್ದೇನೆ. ದೊಡ್ಡದಾಗಿ ಕಾಯಿ ಬಿಡುವಾಗ ನಾನು ನಿಮಗೆಲ್ಲ ತೋರಿಸ್ತೇನೆ. ಇಲ್ಲಿ ಮೆಣಸು, ಇದು ಪುಟ್ಟ ಮೆಣಸಿನ ಗಿಡ ಇದೆ. ಇಲ್ಲಿ ಮೆಣಸಿನ ಗಿಡವನ್ನು ಹಾಕಿದ್ದೇನೆ. ನಿಮಗೆ ಸ್ಪೆಷಲಾಗಿ ಒಂದು ಮೆಣಸಿನ ಗಿಡ ಇದೆ ತೋರಿಸಿ. ಆಮೇಲೆ ಇದು 2 ಸೇವಂತಿಗೆ ಗಿಡ ಹಾಕಿದ್ದೇನೆ ನಾನು. ದುಡ್ಡು ಕೊಟ್ಟು ತಂದು ನೆಟ್ಟಿದ್ದು. ಚೆಂದ ಮಾಡಿ ಸಾಕ್ತೇನೆ, ಬದುಕಿಸ್ತೇನೆ. ನೋಡಿ, ಇಲ್ಲಿ ಒಂದು ಮೆಣಸಿನ ಗಿಡ ಕಾಣ್ತಾ ಇದೆಯಾ? ಇದು ನೋಡಿ, ಇದು ಸುಮಾರು 2 ವರ್ಷದ ಮೆಣಸಿನ ಗಿಡ. ಪಾಪ ಪುಟ್ಟ ಕಾಯಿಗಳು ಕೊಡ್ತಾ ಇದೆ ನನಗೆ ಸಾಕಾಗುವಷ್ಟು ಇದರಲ್ಲೇ ಸಿಗ್ತದೆ. ಇದು ಒಂದೇ ಗಿಡ ಇರೋದು. ಎಷ್ಟು ಕಾಯಿನ ಕೊಯ್ದೆ ನಾನು ಗೊತ್ತುಂಟಾ? ಖಾರ ಇಲ್ಲ ಇದು ಸ್ವಲ್ಪ. ಇದಕ್ಕೆ ಯಾವ ಮೆಣಸು ಹೇಳ್ತಾರೆ ಅಂತ ಗೊತ್ತಿಲ್ಲ, ಏನು ಖಾರ ಇಲ್ಲ. ಇದು ಒಂದು ಸರಿ ಕೊಯ್ದಾಯಿತು. ಈಗ ಮತ್ತೆ ಎಷ್ಟಿದೆ ಬುಡದಲ್ಲಿ ಕೂಡ ಹೀಗೆ ಏನಾದರೂ ನೋಡಿ, ಹರಿವೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿ ಆಗುತ್ತೆ ಗೊಬ್ಬರ. ಬಹಳ ಒಳ್ಳೆ ಗೊಬ್ಬರ. ಅದನ್ನು ಯಾವ ಗಿಡದ ಬುಡದಲ್ಲಿ ಹಾಕಿರೋ ತುಂಬ ಒಳ್ಳೆಯದಾಗುತ್ತೆ ಅದು. ಒಂದೇ ಗಿಡ ಇದು, ಅದಕ್ಕೆ ಅಷ್ಟು ಗಿಡವನ್ನು ಮೆಣಸು ಹಾಕಿದ್ದೇನೆ ಇವತ್ತು. ಅದು ದೊಡ್ಡದಾಗಲಿಕ್ಕೇನು ಸ್ವಲ್ಪ ಸಮಯ ಬೇಕಲ್ಲ. ದೊಡ್ಡದಾಗುವಾಗ ಕಾಯಿ ಬರುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅದು. ಆಮೇಲೆ ಇಲ್ಲಿಷ್ಟನ್ನು ರೆಡಿ ಮಾಡಿಟ್ಟಿದ್ದೇನೆ. ಇದು ಪುದೀನ, ಇದರಲ್ಲೆಲ್ಲ ಹೀರೆ, ಅಲಸಂದೆ, ಟೊಮೆಟೊ ಮತ್ತು ಕೆಂಪು ಬದನೆ ಎಲ್ಲ ಇದೆ. 2 ಪುದೀನ ಹಾಕಿಟ್ಟಿದ್ದೇನೆ. ಇದು ನನ್ನ ಮಗಳಿಂದು. ಇದು ಬೀಜ ಎಲ್ಲ ನಾನು ಹಾಕಿದ್ದೇನೆ, ಮೊಳಕೆ ಬರ್ತದೆ ನೋಡಬೇಕು. ಈ ಪುದೀನ ಗಿಡ ನನ್ನ ಮಗಳ ಪ್ಲ್ಯಾಂಟ್ ಇದೆ, ಅವಳು ಮಾಡ್ಕೊಂಡಿದ್ದಾಳೆ. ನೋಡಿ, ಇದಿಷ್ಟು ಬೀಜ ಎಲ್ಲ ಹಾಕಿದ್ದೇನೆ ನಾನು. ಈಗ ತೋರಿಸಿದೆ ಎಲ್ಲ ಪೇಪರ್ ಕಪ್ಪಲ್ಲಿ ಹಾಕಿದ್ದು. ಒಂದು ಒಳ್ಳೆ ಟಿಪ್ಸ್ ನಿಮಗೆ ಅದು ನಾನು ಕೊಡ್ತಾ ಇರೋದೀಗ. ಬೀಜಗಳನ್ನು ಡೈರೆಕ್ಟ್ ನೆಲದಲ್ಲಿ ಹಾಕಬೇಡಿ. ಮತ್ತು ಸಣ್ಣ ಪಾಟ್ಗಳು ಏನೆಲ್ಲ ತಂದುಕೊಂಡು ಒದ್ದಾಡ್ತೀವಿ, ಅದೇನು ಬೇಡ. ಕಡಿಮೆ ಖರ್ಚಿನಲ್ಲಿ ಪೇಪರ್ ಕಪ್ಸ್ಗಳನ್ನು ನಾವು ತಂದು ಆ ಪೇಪರ್ ಕಪ್ಸಲ್ಲಿ ಮಣ್ಣು ಹಾಕಿ ಅದರಲ್ಲಿ ಬೀಜವನ್ನು ಹಾಕಿದರೆ ಅದು ಮೊಳಕೆ ಬರುವಾಗ ತೆಗೆದು ನೆಡ್ಬೋದು. ಆ ಪೇಪರ್ ಕಪ್ ಕೂಡ ಪ್ರಕೃತಿಗೆ ಹಾನಿ ಆಗೋದಿಲ್ಲ, ಮಾರಕ ಆಗೋದಿಲ್ಲ. ಅದು ಪ್ಲಾಸ್ಟಿಕ್ ಅಲ್ಲ, ಮತ್ತು ಗೊಬ್ಬರ ಆಗ್ತದೆ. ಅದು ಕೂಡ ನೀರಲ್ಲಿ ಕರಗಿ ಹೋಗ್ತದೆ, ಮಣ್ಣಲ್ಲಿ ಕರಗಿ ಹೋಗ್ತದೆ. ಹಾಗೆ ಪ್ರಕೃತಿಗೆ ಅದು ಮಾರಕ ಅಲ್ಲ. ಸೊ ಇಷ್ಟು ಬೀಜಗಳನ್ನು ಹಾಕಿದ್ದೇನೆ ಆ ಪೇಪರ್ ಕಪ್ಪಲ್ಲಿ. ಮತ್ತು ಇದು ಗಿಡ ಬರುವಾಗ ನಾನು ಇದೆಲ್ಲ ಬೆಳೆಯುವಾಗ ತೋರಿಸ್ತೇನೆ. ಕಾಯಿ ಬರುವಾಗ ಅಡುಗೆ ಮಾಡಿದಾಗ ಬನ್ನಿ, ನೋಡ್ತಾ ಇರೋ ವೈವರ್ಸ್ ಎಲ್ಲರೂ ನಮ್ಮನೆಗೆ ಬನ್ನಿ ಊಟಕ್ಕೆ. ಇದರದ್ದೇ ಅಡುಗೆ ಮಾಡಿ ಸ್ಪೆಷಲಾಗಿ ಅಡುಗೆ ಮಾಡುವ. ಮತ್ತು ನಿಮ್ಮನ್ನೆಲ್ಲ ಕರೆದು ಊಟಕ್ಕೆ ಮಾಡ್ತೇನೆ. ಆಯಿತಾ? ಬಾಯ್, ಥ್ಯಾಂಕ್ ಯು.